ಲೋ ಮಗ, ಎಕ್ಸಾಮ್ ಓದ್ಕೊಳ್ಳೋ. ಎಕ್ಸಾಮ್ ಹತ್ರ ಬರ್ತಾ ಇದೆ. ನಾನಿವತ್ತು ಸೊಮ್ಮೆ ನೋಡೋಕೆ ಹೋಗ್ತಾ ಇದ್ದೀನಿ ಮಗ. ಬರೀ ಇದೇ ಆಯಿತು. ಮೊನ್ನೆ ರಮ್ಯ ಅಂತ್ಯ, ಇವತ್ತು ಸೌಮ್ಯ ಅಂತ್ಯ, ನಾಳೆ ಕಾವ್ಯ ಅಂತ್ಯ, ಮತ್ತಿನ್ಯಾರೋ. ಇದೇ ಮಗ ಲೈಫ್ ಅಂದರೆ. ಲೈಫ್ ಎಂಜಾಯ್ ಮಾಡಬೇಕಷ್ಟೇ. ನಿಂತರ 24 ಓದೋಕೆ ನನ್ನ ಕೈಲಾಗಲ್ಲಪ್ಪ. ನಾವು ನಿಮ್ಮ ಥರ ಶ್ರೀಮಂತರಲ್ಲಪ್ಪ. ಊರಿಂದ ನಾನು ನನ್ನ ತಂಗಿ ಬೆಂಗಳೂರಿಗೆ ಓದೋಕೆ ಅಂತ ಬಂದಿರೋದು, ಮಜಾ ಮಾಡೋಕ್ಕಲ್ಲ. ನಾವು ಹೋಗಿ ಹಾಳಾಗಿ ಹೋಗ್ತೀವಿ, ನೀವು ಹೋಗಿ ಓದಾರೋ ಹೋಗು. ಲೈಫ್ ಅಂದರೆ ಸ್ವಲ್ಪ ರಸಿಕತೆ ಇರಬೇಕು ಮಗ. ಸರಿ ಬರಲಾ? ಹೋಗೋಗಿ. ಇವತ್ತು ಯಾರಪ್ಪ? ಇವತ್ತು ರಾಧಾ ಅಂತ ಮಗ. ಸರಿ ಹೋಯ್ತು, ನೀನು ಕೃಷ್ಣ, ಅವಳ ರಾಧೆ. ಮಗ, ಇವತ್ತಾದ್ರೆ ಕ್ಲಾಸಿಗೆ ಬಾರೋ. ಇಲ್ಲ ಮಗ, ಯಾರೋ ಹುಡುಗಿ ಮಗ ಟಾರ್ಚರ್ ಕೊಡ್ತಾ ಇದ್ದಾಳೆ. ಹೆಸರು ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಪ್ಪ. ಪಾಪ ಒಳ್ಳೆ ಹುಡುಗಿ ಅನ್ಸುತ್ತೋ, ಬಿಟ್ಬಿಡು. ಅಲ್ಲೇ ಮಗ ಕಿಕ್ ಸಿಗೋದು. ಸ್ವಲ್ಪ ಹೆಲ್ಪ್ ಮಾಡ ಮಗ. ಒಳ್ಳೆ ಹುಡುಗಿನ ಪಟಾಯಿಸ್ಬೇಕಂದ್ರೆ ಮೊದಲು ನೀನು ಒಳ್ಳೆಯನಾಗಿರ್ಬೇಕು. ನಾನು ಒಳ್ಳೆಯವನಲ್ಲಪ್ಪ, ಒಳ್ಳೆಯಂತರ ಆ್ಯಕ್ಟ್ ಮಾಡಿ ತೋರಿಸ್ತೀನಿ ಅಷ್ಟೇ. ತು, ನೀವು ಉದಾರ ಆಗಲ್ಲಪ್ಪ ಅವಾಗ. ಮಗ, ಆ ಅಣ್ಣನ ಹುಡುಗಿ ಬುಟ್ಟಿಗೆ ಬೀಳ್ತಾ ಇದ್ದಾಳೆ ಮಗ. ಮಜಾ ಮಾಡು ಮಾಡು ಮಾಡು. ಇನ್ನು 2 ಡೇಸು ಬುಟ್ಟಿಗೆ ಬೀಳಿಸಿ ಮ್ಯಾಟ್ರ್ ಫಿನಿಷ್ ಮಾಡಿಬಿಡ್ತೀನಿ. ನೋಡ್ತಾ ಇರು. ನೀನು ಉದಾರ ಆಗಲ್ಲ. ಏ ಮಗ, ಮ್ಯಾಟ್ರ್ ಫಿನಿಷ್ ಮಗ. ಹುಡುಗಿ ಸೂಪರ್ ಆಗಿದ್ದಾಳೆ ಕಣೋ. ನೋಡ್ಬೇಕು ಒಂದ್ಸಲ ನೀನು. ಮಚ್ಚ ಸೂಪರ್ ಕಣಲ್ಲೋ. ಮಗನೇ, ನನ್ನ ಕಡೆ ಹೊಟ್ಟವ್ರೆ ನಿನಗೆ. ಮಗನೇ ನೋಡಿ ಕಲ್ತ್ಕೋ ಸ್ವಲ್ಪ. ಫೋನ್ ಆಯ್ತಲ್ಲ.
ಅವಳು ನನ್ನ ತಂಗಿ ಕಣೋ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ವಿಡಿಯೋ ನೋಡಿದ್ರಲ್ಲ, ಹೇಳಿ ಸರ್ ಏನು ಅನಿಸ್ತು ನಿಮಗೆ? ಇರೋದಂತಾನೆ ಸರ್ ತೋರಿಸಿದ್ದಾರೆ. ಯೂತ್ಗಳೆಲ್ಲ ಹಾಳಾಗೋಗಿದ್ದಾರೆ, ಎಸ್ಪೆಷಲಿ ಹುಡುಗರು. ನಮ್ಮ ಮಧ್ಯೆ ಸಾಕಷ್ಟು ಜನ ಇದ್ದಾರೆ. ಹುಡುಗರಲ್ಲ ಸರ್, ಹುಡುಗಿರು ಸಹ ತಪ್ಪು ಮಾಡ್ತಾರೆ. ನಮ್ಮ ಲೈಫ್ ನಮ್ಮ ಇಷ್ಟ ಅಂತ ಲಿಮಿಟ್ ಮೀರಿ ನಡೀತಾರೆ, ಕೊನೆಗೆ ಮೋಸ ಹೋಗ್ತಾರೆ. ಇಬ್ಬರದು ತಪ್ಪಿರ್ತದೆ ಸರ್. ಸರ್ ಹುಡುಗರಲ್ಲ, ಹುಡುಗಿರು ತಪ್ಪು ಮಾಡ್ತಾರೆ. ಈ ಫ್ರೆಂಡ್ಸ್ ಅವ್ರ ಜೊತೆ ಸೇರಿಸ್ಕೊಂಡು ಇನ್ನೂ 2 ತಪ್ಪು ಜಾಸ್ತಿ ಮಾಡಿಸ್ತಾರೆ. ಫ್ರೆಂಡ್ಸು ಸಪೋರ್ಟ್ ಮಾಡೋದ್ರಿಂದ ಎಫೆಕ್ಟ್ ಅವ್ರಿಗೆ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ ಸರ್. ಯೂತು ಕೆಟ್ಟು ಹಾಳಾಗಿ ಹೋಗ್ತಾ ಇದೆ. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ತಪ್ಪು ಮಾಡಬೇಡಿ, ತಪ್ಪು ಮಾಡೋರಿಗೆ ಪ್ರೋತ್ಸಾಹವನ್ನು ನೀಡಬೇಡಿ. ಏಕೆಂದರೆ ತಪ್ಪು ಮಾಡಿದ್ಮೇಲೆ ಒಂದರೊಂದು ಶಿಕ್ಷೆ ಅನುಭವಿಸಲೇಬೇಕು. ಪ್ಲೀಸ್ ರೆಸ್ಪೆಕ್ಟ್ ವುಮೆನ್.